ಇಯರ್ಸ್ ಆದಮೇಲೆ 10% ತಾಯಿ ಹಾಲು, 10% ತಾಯಿ ಹಾಲು ಬೇಕಿರೋ ಪೌಷ್ಟಿಕ ಆಹಾರ ಸಾಕು. 90% ನೀವೇನು ತಿಂತೀರೋ ಮಗು ಅದು ತಿನ್ನಬೇಕು. ಅವ್ರ ಕ್ವಾಂಟಿಟಿ ಕಡಿಮೆ ಇರ್ಬೋದು, ಬಟ್ ಸೊ 2.5 ಇಯರ್ಸ್ ಆದಮೇಲೆ ತಾಯಿ ಹಾಲು ಅವಶ್ಯಕತೆ ಇಲ್ಲ. ಮಕ್ಕಳು ಬೇರೆಯವ್ರ ಜೊತೆ ಬೆರಿಬೇಕಾದ್ರೆ ತಾಯಂದ್ರು ಭಾಳ ಜನ ಅವಾಯ್ಡ್ ಮಾಡ್ತಾರೆ. ನೋಡಿದ್ದೀನಿ ನಾನು, ಮುತ್ತು ಕೊಡೋದು ಅದು ಬಿಡ್ಲಿಕ್ಕೆ ಹೋಗೋದಿಲ್ಲ, ಮುತ್ತು ಕೊಡಬೇಡಿ ಅಂತ ಅವಾಯ್ಡ್ ಮಾಡ್ತಾರೆ. ಇನ್ನೊಬ್ರ ಜೊತೆಗೆ ಎತ್ಕೊಳ್ಳೋಕೆ ಹೋದ್ರೆ ಬೇರೆ ಸಂಬಂಧಿಕರು ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಬಿಡೋದಿಲ್ಲ. ಬಟ್ ಅದು ಎಷ್ಟು ಸರ್, ಅದು ಗುಡ್ ಟಚ್ ಆರ್ ಬ್ಯಾಡ್ ಟಚ್, ಅದು ಅಪಾರ್ಟ್ ಫ್ರಮ್ ದಟ್ ನಾನು ಮಾತಾಡ್ತೀನಿ, ಗುಡ್ ಟಚ್ ಬ್ಯಾಡ್ ಟಚ್ ಅದು ಬೇರೆ ಡಿಫ್ರೆಂಟ್. ಬಟ್ ಈ ಥರ ಮಕ್ಕಳು ಇನ್ನೊಬ್ರ ಜೊತೆ ಬೆರೆಯೋದಕ್ಕೆ ಬಿಡದೆ ಇರೋದು ಎಷ್ಟು ಹಾನಿ ಆಗಿ. ಈಗ ಚಿಕ್ಕ ಮಗುಗೆ 3 ತಿಂಗಳು 6 ತಿಂಗಳ ಮಗುಗೆ ಮುತ್ತು ಎಲ್ಲರೂ ಬಂದು ಕೊಡೋದು ಅದು ಒಳ್ಳೇದಲ್ಲ. ಯಾಕಂದ್ರೆ ತೊಂದರೆ ಆಗುತ್ತೆ, ಹೈಜೀನು ಅದು ಇದಿರ್ತದೆ. ಬಟ್ ಮಗು ಬೆಳೆಯೋ ಮಗುಗೆ ಎಷ್ಟು ನೀವು ಸೋಷಿಯಲ್ ಲೈಫ್ ಕೊಡ್ತಿರೋ ಅಷ್ಟು ಒಳ್ಳೇದು. ಎಷ್ಟು ನೀವು ಅವಳಿಗೆ ಮಿಂಗಲ್ಸ್ ಆಗ್ತಿರೋ, ಎಷ್ಟು ರಿಲೇಟಿವ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ, ಮಗು ಗೊತ್ತಿರ್ಬೇಕು ತಾನೆ ಯಾರು ನಾನು, ಎಲ್ಲಿಗೆ ಬಂದಿದ್ದೀನಿ. ನೀವು ಎಷ್ಟು ಸೋಷಿಯಲ್ ಲೈಫ್ ಕೊಡ್ತಿರೋ ಅಷ್ಟು ನ್ಯೂರಾನ್ಸ್ ಡೆವಲಪ್ ಆಗುತ್ತೆ, ಅಷ್ಟು ಬ್ರೈನಲ್ಲಿ ಸಿನಾಪ್ಸಸ್ ಫಾರ್ಮೇಷನ್ ಆಗುತ್ತೆ, ಅಷ್ಟು ಬ್ರೈನ್ ಬ್ಯೂಟಿಫುಲ್ ಆಗಿ ಮೆಚೂರ್ ಆಗುತ್ತೆ, ಅಷ್ಟು ಕನೆಕ್ಷನ್ಸ್ ಜಾಸ್ತಿ ಆಗುತ್ತೆ ಬ್ರೈನಲ್ಲಿ. ಎಷ್ಟು ಬ್ರೈನಲ್ಲಿ ಕನೆಕ್ಷನ್ ಜಾಸ್ತಿ ಆಗುತ್ತೋ ಅಷ್ಟು ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೆ ಅಗೇನ್ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಸೋಷಿಯಲ್ ಬಾಂಡಿಂಗ್. ಸೊ ಇವತ್ತೇನಾಗ್ತಿದೆ